ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಟೆಕ್ನಿಕಲ್ ಯೂಟ್ಯೂಬ್ ಚಾನಲಿಂದ ಕಿರಣ್ ಮಾತಾಡ್ತಾ ಇರೋದು. ನಾ ಚೆನ್ನಾಗಿದ್ದೀನಿ, ನೀವೆಲ್ಲ ಹೇಗಿದ್ದೀರಿ ಅಂತ ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ಮೈಕ್ರೋಮೀಟರ್ ಬಗ್ಗೆ ತಿಳಿಸ್ಕೊಡೋಕ್ಕೆ ರೆಡಿ ಇದ್ದೀನಿ, ಕೇಳೋಕ್ಕೆ ನೀವು ರೆಡಿ ಇರಿ. ಅಂದರೆ ಮುಂದೆ ಹೋಗೋಣ. ಮೈಕ್ರೋಮೀಟರ್ ಎಂದರೇನು ಅಂತ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಮೈಕ್ರೋಮೀಟರ್ನ ಪರಿಚಯ. ಸಣ್ಣ ವಸ್ತುಗಳ ದಪ್ಪ ಅಥವಾ ವ್ಯಾಸವನ್ನು ಅತ್ಯಂತ ನಿಖರವಾಗಿ ಅಳೆಯಲು ಬಳಸುವ ಉಪಕರಣವನ್ನು ಕನ್ನಡದಲ್ಲಿ ಸೂಕ್ಷ್ಮ ಮಾಪಕ ಎನ್ನುತ್ತಾರೆ. ಇಂಜಿನಿಯರಿಂಗ್ ಅಥವಾ ವೈಜ್ಞಾನಿಕ ಪ್ರಯೋಗಾಲಯಗಳಲ್ಲಿ ತಂತಿಯ ದಪ್ಪ ಅಥವಾ ಪ್ಲೇಟ್ಗಳ ಗಾತ್ರವನ್ನು ಅಳೆಯಲು ಇದನ್ನು ಬಳಸಲಾಗುತ್ತದೆ. ತಾಂತ್ರಿಕವಾಗಿ ಇದನ್ನು ಕನ್ನಡ ಲಿಪಿಗಳಲ್ಲಿ ಮೈಕ್ರೋಮೀಟರ್ ಎಂದೇ ಹೆಚ್ಚಾಗಿ ಬಳಸಲಾಗುತ್ತದೆ. ಇದಿಷ್ಟು ಮೈಕ್ರೋಮೀಟರ್ನ ಪರಿಚಯ. ನಂತರ ಇನ್ನೊಂದು ಹೆಸರು, ಇದನ್ನು ತಾಂತ್ರಿಕವಾಗಿ ಸ್ಕ್ರೂಗೇಜ್ ಎಂದು ಕರೆಯಲಾಗುತ್ತದೆ. ಕೆಲಸದ ತತ್ವ, ಇದು ತಿರುಪು, ಸ್ಕ್ರೂ ಮತ್ತು ಗಿಣ್ಣು ನಟ್ ಆಧಾರಿತ ಭ್ರಮಣ ಚಲನೆಯ ತತ್ವದ ಮೇಲೆ ಕೆಲಸ ಮಾಡುತ್ತದೆ. ನಂತರ ನಿಖರತೆ ಹೇಳೋದಾದರೆ ಮೈಕ್ರೋಮೀಟರ್ ಇದು ಮಿಲಿಮೀಟರ್ನ 100ನೇ ಭಾಗದಷ್ಟು, ಅಂದರೆ 0.01 mm ಅಂದರೆ ಮಿಲಿಮೀಟರ್ ನಿಖರವಾದ ಅಳತೆಯನ್ನು ನೀಡುತ್ತದೆ. ಕಾರ್ಯ ತೆಳುವಾದ ತಂತಿಗಳು, ಗಾಜು ಅಥವಾ ಲೋಹದ ಪ್ಲೇಟ್ಗಳ ದಪ್ಪವನ್ನು ಅಳೆಯಲು ಇದು ಸಹಕಾರಿಯಾಗುತ್ತದೆ. ನಂತರ ಮೈಕ್ರೋಮೀಟರ್ನ ಉಪಕರಣದ ಮುಖ್ಯ ಭಾಗಗಳು: ಮೇನ್ ಪಾರ್ಟ್ಸ್, ಜೀರೋ ಅಡ್ಜಸ್ಟಿಂಗ್ ಸ್ಕ್ರೂ, ಆ್ಯನ್ಯುವಲ್, ಸ್ಪಿಂಡಲ್, ಲಾಕ್ ನಟ್, ಸ್ಲೀವ್, ನರ್ಡ್, ಗ್ರಿಪ್, ರಾಚೆಟ್, ಥಂಬ್ನೇಲ್, ಸಿ ಫ್ರೇಮ್. ಇದಿಷ್ಟು ಮೈಕ್ರೋಮೀಟರ್ನ ಪ್ರಮುಖ ಭಾಗಗಳು. ಇಷ್ಟು ಭಾಗಗಳನ್ನು ವಿಸ್ತರಿಸಿದ್ದೇನೆ. ಆ್ಯನ್ಯುವಲ್ ಸ್ಪಿಂಡಲ್ ವಸ್ತುವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುವ ಸ್ಥಿರ ಮತ್ತು ಚಲಿಸುವ ದಂಡಗಳು. ಮುಖ್ಯ ಅಳತೆ ಪಟ್ಟಿ ಮಿಲಿಮೀಟರ್ಗಳಲ್ಲಿ ಪ್ರಾಥಮಿಕ ಅಳತೆಯನ್ನು ತೋರಿಸುತ್ತದೆ. ವೃತ್ತಾಕಾರದ ಅಳತೆ ಪಟ್ಟಿ ಸೂಕ್ಷ್ಮ ಮತ್ತು ನಿಖರವಾದ ಭಾಗಾಂಶ ಅಳತೆಯನ್ನು ನೀಡಲು ಇದು ತಿರುಗುತ್ತದೆ. ರಾಚೆಟ್ ಸ್ಟ್ರ್ಯಾಪ್ ವಸ್ತುವಿನ ಮೇಲೆ ಅತಿಯಾದ ಒತ್ತಡ ಬೀಳದಂತೆ ತಡೆದು ನಿಖರ ಅಳತೆ ಬರುವಂತೆ ಮಾಡುತ್ತದೆ. ಮೈಕ್ರೋಮೀಟರ್ನ ಪ್ರಮುಖ ಪ್ರಕಾರಗಳು: ಟೈಪ್ಸ್ ಆಫ್ ಮೈಕ್ರೋಮೀಟರ್. ಹೊರಗಿನ ಮೈಕ್ರೋಮೀಟರ್, ಔಟ್ಸೈಡ್ ಮೈಕ್ರೋಮೀಟರ್. ಒಳಗಿನ ಮೈಕ್ರೋಮೀಟರ್, ಇನ್ಸೈಡ್ ಮೈಕ್ರೋಮೀಟರ್. ಆಳ ಅಳೆಯುವ ಮೈಕ್ರೋಮೀಟರ್, ಡೆಪ್ತ್ ಮೈಕ್ರೋಮೀಟರ್. ಡಿಜಿಟಲ್ ಮೈಕ್ರೋಮೀಟರ್. ಇವಿಷ್ಟು ಮೈಕ್ರೋಮೀಟರ್ನ ಪ್ರಮುಖ ಪ್ರಕಾರಗಳು. ಪ್ರಾಯೋಗಿಕ ಬಳಕೆಗಳು. ಮೈಕ್ರೋಮೀಟರ್ನ ಯಾವ ಕ್ಷೇತ್ರಗಳಲ್ಲಿ ಬಳಸುತ್ತಾರೆ? ಅಪ್ಲಿಕೇಶನ್ಸ್: ಮೆಕ್ಯಾನಿಕಲ್ ಮತ್ತು ಆಟೋಮೊಬೈಲ್ ಇಂಜಿನಿಯರಿಂಗ್ನಲ್ಲಿ ಬಳಸಲಾಗುತ್ತದೆ. ನಂತರ ಎಲೆಕ್ಟ್ರಾನಿಕ್ ಕೈಗಾರಿಕಾ ಕೇಂದ್ರಗಳಲ್ಲಿ ಬಳಸಲಾಗುತ್ತದೆ. ನಂತರ ಉತ್ಪಾದನಾ ವಲಯ ಮತ್ತು ಗುಣಮಟ್ಟ ನಿಯಂತ್ರಣ ಕ್ಷೇತ್ರಗಳಲ್ಲಿ ಬಳಸಲಾಗುತ್ತದೆ. ನಂತರ ವೈದ್ಯಕೀಯ ಮತ್ತು ವಿಜ್ಞಾನ ಸಂಶೋಧನೆಗಳಲ್ಲಿ ಮೈಕ್ರೋಮೀಟರನ್ನು ಬಳಸಲಾಗುತ್ತದೆ. ಇದಿಷ್ಟು ಮೈಕ್ರೋಮೀಟರ್ನ ಪ್ರಮುಖ ಅಂಶಗಳು ಮತ್ತು ಆಗಿವೆ. ಧನ್ಯವಾದಗಳು. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಸ್ನೇಹಿತರಿಗೆ